ಪದೇ ಪದೇ ಕ್ಷಮೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜಡ್ಜ್. ಪದೇ ಪದೇ ಪತ್ರದಲ್ಲಿ ಇಲ್ಲ, ಫಸ್ಟ್ ನೀವು ಈ ಅರ್ಜಿಯ ವಿಚಾರಣೆ ಎತ್ಕೊಳ್ಳೋಕ್ಕೂ ಮೊದಲು ನೀವು ಕ್ಷಮೆ ಕೇಳ್ಕೊಂಡು ಬನ್ನಿ, ಆಮೇಲೆ ವಾದ ಮುಂದುವರಿಸ್ತೀನಿ ಅಂತ ಹೇಳಿದ್ರು. ಈಗ ಮತ್ತೆ ಅದನ್ನೇ ಪ್ರಸ್ತಾಪಿಸಿದ್ದಾರೆ. ಕ್ಷಮೆ ಯಾಚನೆಗೆ ಕಮಲ್ ಹಾಸನ್ ಪರೋಕ್ಷ ನಿರಾಕರಣೆ ತೋರ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಇಷ್ಟ ಇಲ್ಲ ಕ್ಷಮೆ ಕೇಳೋದು. ಕ್ಷಮೆ ಯಾಚನೆಗೆ ಕಮಲ್ ಹಾಸನ್ಗೆ ಒಪ್ಪಿಗೆ ಇಲ್ಲ, ಅವರ ಪರೋಕ್ಷ ನಿರಾಕರಣೆ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಜಡ್ಜ್ ಕೂಡ ಕ್ಷಮೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಕೋರ್ಟ್ ಹೇಳಿದ ಮೇಲೂ ಕೂಡ, ಕೋರ್ಟ್ ಚೀಮಾರಿ ಹಾಕಿದ ಮೇಲೂ ಕೂಡ ನಾನು ಮಾಡಿದ್ದೇ ಸರಿ, ನಾನು ತಿಳ್ಕೊಂಡಿದ್ದೇ ಸರಿ ಅನ್ನುವಂತಹ ಮನಸ್ಥಿತಿ ಇದೆಯಲ್ಲ, ಅದಕ್ಕೇನು ಹೇಳಬೇಕು? ಕೋರ್ಟ್ ಎಲ್ಲವನ್ನು ಕೂಡ ಗಮನಿಸ್ತಾ ಮತ್ತೆ ಅದೇ ವಿಷಯವನ್ನ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಇದಕ್ಕೆ ಅವರ ಪರ ವಕೀಲರು ಏನು ಹೇಳ್ತಾರೆ? ನಿಮ್ಮ ಕಕ್ಷಿದಾರರ ಅಹಂ ಗೊತ್ತಾಗ್ತಿದೆ ಅಂತ ಕೂಡ ಜಡ್ಜ್ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ, ಜನರು ಏನು ಬಯಸ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ, ಕೋರ್ಟ್ ಏನು ಆಗಬೇಕು ಅಂತ ಹೇಳಿದ ಮೇಲೆ ರಿಟರ್ನ್ ಆಗಿ ಅವರು ಕ್ಷಮೆ ಕೇಳೋದ್ರ ಬದಲಾಗಿ ಅದನ್ನ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ಅವರ ಅಹಂ ಎಂಥದ್ದು ಅನ್ನೋದು ಗೊತ್ತಾಗ್ತಿದೆ ಅಂತ ಜಡ್ಜ್ ಹೇಳ್ತಾರೆ. ಕ್ಷಮೆ ಯಾಚನೆಗೆ ಕಮಲ್ ಹಾಸನ್ ಅವರ ಪರೋಕ್ಷ ನಿರಾಕರಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರಿಗೆ ಕ್ಷಮೆ ಬೇಕಾಗಿಲ್ಲ ಅನ್ನೋದು ಇಲ್ಲಿ ಅವರ ನಡವಳಿಕೆಯಲ್ಲಿ ತೋರ್ತಾ ಇದೆ ಅಂತ ಜಡ್ಜ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮತ್ತು ಕಮಲ್ ಹಾಸನ್ ಪರ ವಕೀಲರು ಕೇಳ್ಕೊಳ್ಳೋದು, ಅವರ ಸಿನಿಮಾ ರಿಲೀಸ್ಗೆ ಅವಕಾಶ ಮಾಡಿಕೊಡಿ, ಸೂಕ್ತ ಭದ್ರತೆ ಕೊಡಿ ಅಂತ. ಕ್ಷಮೆ ಕೇಳದ ಕಮಲ್ ಹಾಸನ್ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ತನ್ನ ಆದೇಶವನ್ನು ಕೂಡ ಪ್ರಕಟ ಮಾಡುತ್ತೆ. ಈ ಆದೇಶದಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಕನ್ನಡಿಗರು ಬಯಸಿದ್ ಒಂದೇ, ಕ್ಷಮೆ ಕೇಳಿ, ತಮ್ಮ ತಪ್ಪಿನ ಅರಿವು ಅವ್ರಿಗಾಗ್ಲಿ, ಆ ನಂತರದಲ್ಲಿ ಮುಂದಿನದನ್ನ ನಾವು ಕೂಡ ತೊಂದರೆ ಮಾಡಲ್ಲ ಅಂತ. ವಿವಾದದ ಸಾಧಕ ಬಾಧಕದ ಕುರಿತಾಗಿ ಜಡ್ಜ್ ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ಕೊಡ್ತಾರೆ. ಜಡ್ಜ್ ಏನ್ ಆದೇಶ ಕೊಡ್ತಾರೆ ಕಾದ್ ನೋಡ್ಬೇಕು. 1 ವಾರಗಳ ಕಾಲ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಅಂತ ಕಮಲ್ ಪರ ಮನವಿಯನ್ನ ಮಾಡಲಾಗಿದೆ. ಕ್ಷಮೆ ಕೇಳದ ಕಮಲ್ ಹಾಸನ್ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಜಡ್ಜ್ ಆದೇಶವನ್ನು ಕೂಡ ಪ್ರಕಟ ಮಾಡ್ತಾರೆ. ಇದರ ಸಾಧಕ ಬಾಧಕದ ಮೇಲೆ ಆದೇಶವನ್ನ ಪ್ರಕಟ ಮಾಡ್ತಾರೆ. 1 ವಾರಗಳ ಕಾಲ ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ಬೇಕಿದೆ. ಆದ್ರೂ ಕೂಡ ಅರ್ಜಿಯ ಮುಂದೂಡಿಕೆ ಆಗ್ಲಿ ಪರವಾಗಿಲ್ಲ ಅನ್ನುವಂತಹ ಒಂದು ಮನವಿ ನೋಡಿ, ಕಮಲ್ ಪರವಾಗಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕ್ಷಮೆ ಕೇಳದೆ ಅವರ ಮೊಂಡತನವನ್ನ ಮುಂದುವರಿಸಿದ್ದಾರೆ. ಇದೇ ವಿಷಯವಾಗಿ ಜಡ್ಜ್ ಕೂಡ ಬೇಸರವನ್ನ ಹೊರಹಾಕ್ತಾ, ಜನ ಕೇಳ್ತಾ ಇರೋದು ಒಂದು ಕ್ಷಮೆಯನ್ನ ಅದನ್ನ ಪತ್ರದಲ್ಲೂ ಉಲ್ಲೇಖ ಮಾಡಿಲ್ಲ, ಹೇಳಿದ ಮೇಲೂ ಕೂಡ ಅವರು ಅದನ್ನು ತೋರಿಸ್ತಾ ಇಲ್ಲ, ಅವರ ಅಹಂ ಎಂಥದ್ದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕ್ಷಮೆ ಕೇಳದ ಕಮಲ್ ಹಾಸನ್ನ ವಿಷಯವಾಗಿ ನಾವೇನು ಮಾಡಬೇಕು ಅನ್ನೋದು ಈಗ ಕೋರ್ಟ್ ಕೂಡ ತನ್ನ ಆದೇಶದಲ್ಲಿ ಹೇಳುತ್ತೆ. ವಿವಾದದ ಸಾಧಕ ಬಾಧಕವನ್ನ ಅವರು ಅವಲೋಕಿಸಿ ಒಂದು ತೀರ್ಪನ್ನ ಕೊಡ್ತಾರೆ. ಕ್ಷಮೆ ಅನ್ನುವಂತಹ ಪದ ಅಷ್ಟೊಂದು ಅವರಿಗೆ ಹರ್ಟ್ ಮಾಡುತ್ತಾ, ಕ್ಷಮೆ ಕೇಳ್ಬಿಟ್ರೆ ಅವ್ರು ಚಿಕ್ಕವರಾಗ್ಬಿಡ್ತಾರ? ಯಾಕೆ ಈ ರೀತಿಯಾದಂತಹ ಮೆಂಟಾಲಿಟಿ? ಅದಕ್ಕೆ ಬಹಳಷ್ಟು ಕನ್ನಡ ಪರ ಸಂಘಟನೆಯವರು ಆಕ್ರೋಶವನ್ನು ಹೊರ ಹಾಕ್ತಿರೋದು. ಅವ್ರ ಕ್ಷಮೆ ನಮ್ಗೆ ಬೇಕಾಗಿಲ್ಲ, ಅವ್ರ ಸಿನಿಮಾ ಬೇಕಿಲ್ಲ, ಅವ್ರು ನಮ್ಮ ರಾಜ್ಯಕ್ಕೆ ಬರೋದು ಬೇಕಿಲ್ಲ, ಅವ್ರನ್ನ ಬಹಿಷ್ಕರಿಸಿ ಸಾಕು ಅಂತ. ಕೋರ್ಟ್ ಹೇಳಿದ ಮೇಲೂ ಆ ಒಂದು ಮೊಂಡತನ ಇದೆಯಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರಲ್ಲ. ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡಲ್ಲ. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡಲ್ಲ. ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಕೊಡಕೂಡದು. ಕಮಲ್ ಪರ ವಕೀಲರು ಹೇಳ್ತಾ ಇದ್ದಾರೆ, 1 ವಾರ ಕಾಲಾವಕಾಶ ಕೊಡಿ, ನಾವು ಸದ್ಯ ಕರ್ನಾಟಕದಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡಲ್ಲ ಅಂತ. ಈ ವಾರ ನಾವು ರಿಲೀಸ್ ಮಾಡೋಕೆ ಹೋಗಲ್ಲ ಕರ್ನಾಟಕದಲ್ಲಿ, ನಾವು ಮುಂದಿನ ದಿನಗಳಲ್ಲಿ ಅದನ್ನು ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಅಂತ. ಅಂದ್ರೆ ಇನ್ನೂ 1 ವಾರಗಳ ಕಾಲ ಇದನ್ನ ಎಳಿತಾ ಇದ್ದಾರೆ. ಬೇಡವೇ ಬೇಡ, ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡಲ್ಲ ಅಂತ ಅವ್ರು ಹೇಳಿದ ಮೇಲೆ ಬೇಡವೇ ಬೇಡ ಅಂತವ್ರು. ಅಷ್ಟೊಂದು ಧಿಮಾಕಿನ ಪ್ರದರ್ಶನ. 1 ವಾರ ಕಾಲಾವಕಾಶ ಕೇಳಿದ್ದಾರೆ ಕಮಲ್ ಪರ ವಕೀಲರು. ಈ 1 ವಾರಗಳ ಕಾಲಾವಕಾಶದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ಬಯಸ್ತಾ ಇದ್ದಾರೆ. 1 ವಾರಗಳ ನಂತರ ಸಿನಿಮಾ ಪ್ರದರ್ಶನ ಮಾಡೋದು, ಆಮೇಲೆ ಸಾರಿ ಕೇಳೋದು, ಅದಕ್ಕೆಲ್ಲ ಮನ್ನಣೆನೇ ಕೊಡಬಾರ್ದು. ಮತ್ತೆ ಕಮಲ್ ಹಾಸನ್ ವಿಚಾರವಾಗಿ ಒಂದಷ್ಟು ಅಸಮಾಧಾನ. ನಿಮ್ಮ ಕಕ್ಷಿದಾರರ ಅಹಂ ಎಂಥದ್ದು ಅಂತ ಗೊತ್ತಾಗ್ತಾ ಇದೆ ಅಂತ ಜಡ್ಜ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾರಣ, ನಾವು ಬಿಡುಗಡೆ ಮಾಡಲ್ಲ, 1 ವಾರ ಕಾಲಾವಕಾಶ ಕೊಡಿ ಅಂತ ಅವ್ರ ಪರ ವಕೀಲರು ಕೇಳ್ತಿದ್ದಾರೆ. ಮತ್ತೆ ಕಮಲ್ ಹಾಸನ್ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಮುಂದುವರೆದಿತ್ತು.
ಆದೇಶ ಬರಿತಾ ಇದ್ದಾರೆ ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ. 1 ವಾರ ಅವಕಾಶವನ್ನ ಕೊಡೋದ್ರ ವಿಷಯವಾಗಿ ಅವ್ರು ಕೋರಿದ್ದಾರೆ. ಅದರ ವಿಷಯವನ್ನು ಕೂಡ ಗಮನದಲ್ಲಿಟ್ಕೊಂಡು ಏನ್ ಆದೇಶ ಆಗತ್ತೆ ಕಾದು ನೋಡಬೇಕು. ಕ್ಷಮೆ ಕೇಳದ ಕಮಲ್ ಹಾಸನ್ ಅವರ ವಿಷಯವಾಗಿ ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪದೇ ಪದೇ ಕ್ಷಮೆಯ ವಿಷಯವಾಗಿ ಪ್ರಸ್ತಾಪ ಮಾಡಿದ್ರು. ಎಲ್ಲಿಯೂ ಕೂಡ ಕ್ಷಮೆ ಕೇಳಲಿಲ್ಲ. ಜನ ಬಯಸ್ತಾ ಇರೋದು ಕ್ಷಮೆ. ಅಷ್ಟು ದೊಡ್ಡವರಾಗ್ಬಿಟ್ರ? ಈ ರೀತಿಯಾದಂತಹ ಮನಸ್ಥಿತಿ ಎಷ್ಟು ಸರಿ ನಿಮ್ಮ ಕಕ್ಷಿದಾರರದ್ದು? ಈ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಫಸ್ಟ್ ಕ್ಷಮೆ ಆಮೇಲೆ ಉಳಿದದ್ದು ಅಂತ ಕೂಡ ಕೋರ್ಟ್ ಹೇಳಿತ್ತು. 2:30ವರೆಗೂ ಅವರಿಗೆ ಡೆಡ್ಲೈನ್ ಕೂಡ ಕೊಟ್ಟಿತ್ತು. 2:30 ಆದ್ಮೇಲೆ ಏನಾದರೂ ಆಗಬಹುದು ವ್ಯತ್ಯಾಸಗಳು, ಕೋರ್ಟ್ಗೆ ತಲೆಬಾಗಿ ಅವರು ಕ್ಷಮೆ ಕೇಳಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಅದು ಆಗಿಲ್ಲ. ಕೆಲವೇ ನಿಮಿಷಗಳಲ್ಲಿ ಆದೇಶವನ್ನ ಪ್ರಕಟ ಮಾಡಲಿದೆ ಹೈಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ಕಮಲ್ ಹಾಸನ್ ವಿರುದ್ಧದ ಈ ಹೋರಾಟ ಏನಾಗ್ತಿದೆ, ಈ ಹೋರಾಟಕ್ಕೆ ಜಯ ಲಭಿಸುತ್ತಾ, ಏನಾಗುತ್ತೆ ಆದೇಶ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಕರ್ನಾಟಕದಲ್ಲಿ 1 ವಾರಗಳ ಕಾಲ ನಾವು ಸಿನಿಮಾ ಪ್ರದರ್ಶನ ಮಾಡಲ್ಲ, 1 ವಾರಗಳ ಕಾಲಾವಕಾಶವನ್ನ, ಸಮಯಾವಕಾಶವನ್ನ ಕೊಡಿ ಅಂತ ಕಮಲ್ ಹಾಸನ್ ಪರ ವಕೀಲರು ಮನವಿಯನ್ನ ಮಾಡಿದರು. ಸಾಧಕ ಬಾಧಕವನ್ನ ವಿವಾದದ ವಿಚಾರವಾಗಿ ಗಮನಿಸಿಕೊಂಡು ಈಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಆದೇಶವನ್ನ ಪ್ರಕಟ ಮಾಡಲಿದ್ದಾರೆ. ಆದೇಶವನ್ನ ಬರಿತಾ ಇದ್ದಾರೆ. ಈ ಆದೇಶ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಫಿಲ್ಮ್ ಚೇಂಬರ್ ಆದಿಯಾಗಿ ಎಲ್ಲರೂ ಕೂಡ ಈ ಆದೇಶದ ನಂತರದಲ್ಲಿ ಏನ್ ಬರುತ್ತೆ ಅದನ್ನ ನಾವು ಶಿರಸಾವಹಿಸಿ ಪಾಲಿಸ್ತೀವಿ ಮತ್ತು ನಮ್ಮ ಕನ್ನಡಿಗರಿಗೆ ಯಾವುದೇ ರೀತಿಯಾದಂತಹ ನೋವು ಆಗದೇ ಇರೋ ಹಾಗೆ ನಾವು ಕೂಡ ನಡ್ಕೊಳ್ತೀವಿ ಅಂತ ಹೇಳಿದ್ರು. ಈಗ ಆದೇಶ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರಲಿದೆ. ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡದೆ ಛೀಮಾರಿ ಹಾಕುತ್ತಾ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲಿಯವರೆಗೂ ಬಹಳಷ್ಟು ವಿಷಯಗಳನ್ನ ಪ್ರಶ್ನೆ ಮಾಡಿತ್ತು ಕೋರ್ಟ್ ಕೂಡ. ನೀವೇನು ಭಾಷಾ ತಜ್ಞರ, ಇತಿಹಾಸಕಾರರ, ಈ ರೀತಿಯಾಗಿ ಕನ್ನಡಿಗರ ಭಾವನೆಗಳನ್ನ ಕೆರಳಿಸುವಂತಹ ಕೆಲಸವನ್ನ ನೀವು ಮಾಡೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿತ್ತು.